ಖುಷಿಯಾಗಿದ್ದೀರಿ ಸರ್? ಈ ಚಳಿಲಿ ಯಾಕೆ ನೀವು ಇಷ್ಟು ರಿಸ್ಕ್ ತಗೋತಾ ಇದ್ದೀರಿ ಅಂತ ಅರ್ಥ ಆಗ್ತಾರ. ಹೋಗಿ ಆರಾಮಾಗಿ ಮನೇಲಿ ಮಲಗತ್ ಕರೀರಿ. ಏನಿಲ್ಲ, ಅಸ್ಸಾಂ ಎಲೆಕ್ಷನ್ನು ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತೇಳಿ ಮಾತಾಡಿದ್ದೀವಿ. ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ. ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರ ನಾವು ಕಾರ್ಯರೂಪವನ್ನು ಮಾಡ್ತೀವಿ. ಸರ್, ಈಗ ಹೇಗೂ ಅಸ್ಸಾಂ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಅದಾದ ಬಳಿಕ ತಾವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದ್ರ? ನೋಡಪ್ಪ, ಅವೆಲ್ಲ ನಾನು ನಿಮಗೆ ತಿಳ್ಸೋಕ್ಕಾಗಲ್ಲ. ನೀವೇ ಕೆಲವರೆಲ್ಲ ಫೋಟೋಗಳು ಹಾಕಿದ್ದೀರಲ್ಲ. ಸರ್, AICC ರಿಲೀಸ್ ಆಗಿರೋ ಫೋಟೋ ಸರ್. ಒಟ್ಟೊಳಗೆ ಆಯಿತು. ಏನಾರು AICC ರಿಲೀಸ್ ಆಗಿದೆಯೋ ಎಲ್ಲಿಂದ ರಿಲೀಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅದರಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದ್ವಿ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮಗೆ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಈಗ ಸಭೆ ಆದ ಬಳಿಕ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಆದೆ ಸರ್. ನೋಡಪ್ಪ, ನಮ್ಮ ಅಧ್ಯಕ್ಷರೇ ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಒಬ್ಬ ರಾಜ್ಯ ಅಧ್ಯಕ್ಷರ ರಾಷ್ಟ್ರ ಅಧ್ಯಕ್ಷರ ಭೇಟಿ ಮಾಡೋದು ಅದು ಸಹಜ. ಸರ್, ಖುಷಿ ವಿಚಾರ ಬಂದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಎವ್ರಿ ಡೇ ಒಳ್ಳೇದೇ ಅಂತ ಹೇಳ್ತಾ ಇದೀನಲ್ಲ. ನೋಡಿಲ್ಲಮ್ಮ, ಖುಷಿಯಾಗಿದ್ದೀರಿ ಸರ್? ಬಂಡು ಬಂದಿದ್ದಾರೆ ನೋಡು. ತುಂಬಾ ಖುಷಿಯಾಗಿದ್ದೀರಿ. ಐ ಆಮ್ ಟೆಲಿಂಗ್ ಮೈ ಪಾರ್ಟ್ನರ್ ಈಸ್ ಹಿಯರ್. ಜಾರ್ಖಂಡ್ ಅವ್ರ ಮಗಳು ಮಂತ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.